ತೆಲಂಗಾಣದ ಮುನ್ಸಿಪಾಲಿಟಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುತೇಕ ಕಡೆ ಗೆಲುವು ಕಂಡ್ರೆ ಬಿಆರ್ಎಸ್ ಎರಡನೆಯ ಸ್ಥಾನದಲ್ಲಿದೆ. ಬಿಜೆಪಿ ಈ ಬಾರಿ ಜಾದೂ ಮಾಡಲು ಸಾಧ್ಯವಾಗಿಲ್ಲ. ತೆಲಂಗಾಣದಲ್ಲಿ ಮುನ್ಸಿಪಾಲಿಟಿಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಹೆಚ್ಚಿನ ಕಡೆ ವಿಜಯ ಸಾಧಿಸಿದೆ. 35 ಮುನ್ಸಿಪಾಲಿಟಿಗಳು ಕಾಂಗ್ರೆಸ್ ಪಾಲಾದರೆ 10 ಬಿಆರ್ಎಸ್ ಹಾಗೂ 1 ಬಿಜೆಪಿಗೆ ದಕ್ಕಿದೆ. ಕೆಲವು ಕಡೆ ಯಾವುದೇ ಪಕ್ಷವು ಬಹುಮತ ಪಡೆದಿಲ್ಲ. ಬಿಜೆಪಿಯು ನಗರ ಜನರ ಪಕ್ಷ ಎಂಬುದನ್ನು ಮಹಾನಗರ ಪಾಲಿಕೆಗಳು ಸತ್ಯ ಮಾಡಿದೆ. 5 ಮಹಾನಗರ ಪಾಲಿಕೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. 2 ಮಹಾನಗರ ಪಾಲಿಕೆಗಳಲ್ಲಿ ಬಿಜೆಪಿಯು ಅತಿದೊಡ್ಡ ಪಕ್ಷವೆನಿಸಿದೆ. ನಲ್ಗೊಂಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ವಿಜಯ ಸಾಧಿಸಿದೆ. ಮಿರ್ಯಾಲಗುಡದ 48ರಲ್ಲಿ 31, ದೇವರಕೊಂಡದ 20ರಲ್ಲಿ 10, ಹೋಲಿಯಾ ಮತ್ತು ನಂದಿಕೊಂಡದ 12 ಸ್ಥಾನಗಳಲ್ಲಿ ತಲಾ 11ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಚಂಡೂರು, ಚಿಟ್ಯಾಲ ಕೂಡ ಕಾಂಗ್ರೆಸ್ಸಿಗೆ ಒಲಿದಿದೆ. ಗದ್ಯಾಲದಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾದರೂ 35ರಲ್ಲಿ 15 ಸ್ಥಾನ ಗೆದ್ದುದರಿಂದ ಅತಂತ್ರವಾಗಿದೆ. ಬಿಆರ್ಎಸ್ 12 ಸ್ಥಾನ ಗೆದ್ದಿದೆ. ಚೆನ್ನೂರು ಮುನ್ಸಿಪಾಲಿಟಿಯ 18ರಲ್ಲಿ 11 ಕಾಂಗ್ರೆಸ್ ಪಾಲಾಗಿದೆ. ತಿರುಮಲಗಿರಿ ಬಿಆರ್ಎಸ್ ಪಾಲಾಗಿದೆ. ಆ ಪಕ್ಷಕ್ಕೆ 10 ಸ್ಥಾನ ಸಿಕ್ಕರೆ ಕಾಂಗ್ರೆಸ್ಸಿಗೆ 5 ಮಾತ್ರ ಸಿಕ್ಕಿದೆ. ವೇಮುಲವಾಡದಲ್ಲಿ ಕಾಂಗ್ರೆಸ್ 13 ಸ್ಥಾನ ಗೆದ್ದರೂ ಅತಂತ್ರ ಫಲಿತಾಂಶ ಬಂದಿದೆ. ಜನಗಾಮ ಕೂಡ ಅತಂತ್ರವಾಗಿದೆ. ಬಿಆರ್ಎಸ್ 13, ಕಾಂಗ್ರೆಸ್ 12 ಸ್ಥಾನಗಳನ್ನು ಗೆದ್ದಿದೆ. ಇನ್ನೂ ಕೆಲವು ಕಡೆ ಫಲಿತಾಂಶ ಸ್ಪಷ್ಟವಾಗಿ ಬರಬೇಕಾಗಿದೆ.